ಆರಾಧನೆ ಮಾಡ್ತಾ ಇರ್ತೀವಿ. ಇದ್ದಕ್ಕಿದ್ದ ಹಾಗೆ ಒಂದು ಆಲಯವನ್ನು, ಚಂದವಾದ ಈ ತರದ ಆಲಯವನ್ನು ಕಟ್ಟಿದಾಗ ಜನಗಳೆಲ್ಲರೂ ಸಂತೋಷ ಪಡ್ತಾರೆ. ಜನಗಳು ಮಾತ್ರ ಅಲ್ಲ, ಯಾಜಕರು ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಆಲಯ ಕಟ್ಟಲ್ಪಟ್ಟಿದೆ. ಈ ಆಲಯದಲ್ಲಿ ಇಷ್ಟು ದಿನ ಆರಾಧನೆ ಮಾಡಿದ್ದಾರೆ. ಈಗ ಮೇಲಂತಸ್ತಿನ ಆಲಯವನ್ನು ಕಟ್ತಾ ಇದ್ದಾರೆ. ಈಗ ಅಲ್ಲಿ ಹೋಗಿ ಆರಾಧನೆ ಮಾಡುವ ಜನ ಎಷ್ಟು ಖುಷಿ ಆಗ್ತಾರೆ. ಜನಗಳು ಮಾತ್ರವಲ್ಲ, ದೇವರ ಸೇವೆ ಮಾಡುವಂತ ಸೇವಕನು, ಯಾಜಕನು ಇನ್ನೂ ಸಂತೋಷ ಪಡ್ತಾರೆ. ಹಲ್ಲೆಲೂಯಾ. ಇಂಥ ಒಂದು ಬಂಗಾರದಿಂದ, ಚಿನ್ನದಿಂದ ಕಟ್ಟಲ್ಪಟ್ಟಂತ ಆಲಯ. ಇನ್ನೂ ಒಂದು ವಿಷಯ ಹೇಳ್ತೀನಿ, ಅಲ್ಲಿ ಏನಿತ್ತು ಅಂತ. ಒಂದು ಮರ, ದ್ರಾಕ್ಷಿಯ ಮರವನ್ನ, ಬಳ್ಳಿಯನ್ನ ಅಲ್ಲಿ ನೆಟ್ಟಿದ್ದಾರೆ, ಇಟ್ಟಿದ್ದಾರೆ. ಅದು ಬಂಗಾರದಿಂದ ಮಾಡಿರೋದು ಅಷ್ಟೇ, ಬಂಗಾರದಿಂದ ಮಾಡಿದ್ದಾರೆ. ಯಾಕಂದ್ರೆ ಈ ಜನಗಳೆಲ್ಲರೂ ತಗೊಂಡು ಹೋಗಿ ಬಂಗಾರವನ್ನ ಹೋಗಿ ಅದಕ್ಕೆ ಕಟ್ಟಿ, ಅದಕ್ಕೆ ಇಟ್ಟು ತಮ್ಮ ಪ್ರಾರ್ಥನೆ ಮಾಡಿ ಹರಕೆ ಹೊತ್ಕೊಳ್ಳೋದಕ್ಕೋಸ್ಕರ ಅದನ್ನು ಕಟ್ಟಿದ್ರು. ಯೇಸು ಸ್ವಾಮಿ ಅದನ್ನು ನೋಡಿ ಯೋಹಾನ ಸುವಾರ್ತೆಯಲ್ಲಿ ಏನ್ ಹೇಳ್ತಾ ಗೊತ್ತಾ? ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ಅಂತ. ಹಲ್ಲೆಲೂಯಾ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ಅಂದ್ರೆ ಏನರ್ಥ? ಡೂಪ್ಲಿಕೇಟ್ ಒಂದಿದೆ ಅಂತ ಅರ್ಥ. ಕರೆಕ್ಟಾ? ಒರಿಜಿನಲ್, ನಾನೇ ಒರಿಜಿನಲ್ ಅಂದ್ರೆ ಅದಕ್ಕೆ ಡೂಪ್ಲಿಕೇಟ್ ಇನ್ನೊಂದು ಇದೆ ಅಂತ ಅರ್ಥ. ಅದನ್ನೇ ಹೇಳಿದ್ದು. ನೀವು ಅದನ್ನ ಹೋಗಿ ಏನೋ ಕಟ್ಟಿ ಏನೋ ಮಾಡ್ತಿರಲ್ಲ, ಅದು ಅಲ್ಲ ನಿಜವಾದ, ನಾನೇ ನಿಜವಾದ ದ್ರಾಕ್ಷಿ. ಹಲ್ಲೆಲೂಯಾ. ಇಂಥ ಒಂದು ಆ ಪರಿಸ್ಥಿತಿಯಲ್ಲಿ ಜನಗಳೆಲ್ಲ ಆಲಯದ ನಿಮಿತ್ತವಾಗಿ ಸಂತೋಷವಾಗಿದ್ದಾರೆ. ಜನಗಳೆಲ್ಲರೂ ಆಲಯದ ನಿಮಿತ್ತವಾಗಿ ಖುಷಿ ಪಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸೇವೆ ಮಾಡುತ್ತಿರುವಂತಹ ಯಾಜಕರು ತುಂಬಾ ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ವಾಕ್ಯದಲ್ಲಿ ಏನಂತ ಬರೆದಿದೆ? ಹೀಗಿರಲಾಗಿ ಅಂತ ಬರೆದಿದೆ. ಅದನ್ನು ಅಂಡರ್ಲೈನ್ ಮಾಡಿ. ಏನಂತಿದೆ ಅಲ್ಲಿ? ಅದನ್ನು ಅಂಡರ್ಲೈನ್ ಮಾಡಿ. ಹೇಗಿರಲಾಗಿ? ಈಗ ಹೇಳಿದೀವಲ್ಲ, ಇಷ್ಟೆಲ್ಲವನ್ನು ನೋಡಿ ಸಂತೋಷ ಪಡ್ತಾ ಇರುವ ಇಂಥ ಈ ಸಮಯದಲ್ಲಿ ದೇವಾಲಯದ ನಿಮಿತ್ತವಾಗಿ ಜನರೆಲ್ಲರೂ ಸಂತೋಷ ಪಡ್ತಿರುವಾಗ, ಅದರಲ್ಲಿ ವಿಶೇಷವಾಗಿ ಯಾಜಕರು ಸಂತೋಷ ಪಡ್ತಾ ಇರುವಾಗ, ಹೀಗಿರಲಾಗಿ ಅಬಿಯನ ವರ್ಗಕ್ಕೆ ಸೇರಿದ ಜಕರೀಯನ ಸರ್ತಿ ಬಂತು. ಈಗ ವರ್ಗ ಅಂದ್ರೆ ಬೇಕಲ್ಲ, ಎಷ್ಟು ವರ್ಗ ಇದೆ ಯಾಜಕರ ವರ್ಗ? ಬೈಬಲ್ ಅಲ್ಲಿ 24 ವರ್ಗಗಳಿದ್ದಾವೆ. ಎಷ್ಟು? 24. ನಾವು ಇವುಗಳನ್ನೆಲ್ಲ ನಮ್ಗೆ ಸ್ವಲ್ಪ ಗೊತ್ತಿದ್ರೆ ಸಾಕು. 24 ವರ್ಗ. ಒಂದು ವರ್ಗ, ಅದನ್ನು ಎಲ್ಲಿ ಧರ್ಮೋಪದೇಶ ಕಾಂಡ ಅದರಲ್ಲಿ ನೀವು ಹೋದ್ರೆ 20 ವರ್ಗಗಳು, ವಿಶೇಷಗಳೆಲ್ಲ ಗೊತ್ತಾಗ್ತದೆ. ಈ ವರ್ಗಗಳು, ಈ 24 ವರ್ಗ, ಕೆಲವರು 24 ಅಂತಾರೆ, ಕೆಲವರು 26 ಅಂತಾರೆ. ದೇವ್ರ ಸ್ತೋತ್ರ ಇರಲಿ. ಇಷ್ಟು ವರ್ಗ, ಈ ವರ್ಗಕ್ಕೆ ಸರ್ತಿ ಬಂತು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಅಂದ್ರೆ ಒಂದೊಂದು ಗುಂಪು 1000 ಯಾಜಕರು, ಅವ್ರ ಸರ್ತಿ ಬರುತ್ತೆ ಎಲ್ಲಿ? ಹೊಸ ಆಲಯದಲ್ಲಿ ಸೇವೆ ಮಾಡೋದಕ್ಕಾಗಿ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಲಕ್ಷಾನುಗಟ್ಟಲೆ ಜನ ಬಂದು ನಿಂತ್ಕೊಳ್ತಾರೆ. ಆ ಜನರ ಹರಕೆಗಳು, ಬಲಿಗಳನ್ನ ಅರ್ಪಿಸುವುದಕ್ಕಾಗಿ ಯಾಜಕರ ವರ್ಗನೇ ಒಂದು ಸಪರೇಟ್ ಆಗಿದೆ. ಈ ವರ್ಗ ಒಂದೊಂದು ವಾರಕ್ಕೆ ಒಂದೊಂದು ವರ್ಗ. 24. ಕರೆಕ್ಟ್ ಅಯ್ಯ? ಸೂಪರ್. ಹಲ್ಲೆಲೂಯಾ. ನಂಗೆ ಹೇಳಿದ ತಕ್ಷಣ ನನಗೆ ಒಂದ್ಸಲ ನಂಬಿಕೆ ಬರುತ್ತೆ, ಯಾಕೆ ನಾನು ಹೇಳ್ತಾರೆ ಕರೆಕ್ಟ್ ಐತೆ ಅಂತ. ಹಲ್ಲೆಲೂಯಾ. ಓಕೆ, ರೈಟ್. 24 ವರ್ಗ. ಒಂದು ವಾರಕ್ಕೆ ಒಂದು ವರ್ಗ ಸೇವೆ ಮಾಡಬೇಕು. ಅದಾದ್ಮೇಲೆ ಇನ್ನೊಂದು ವರ್ಗ ಬರಬೇಕು. ಅಲ್ಲಿಗೆ ಒಂದು ವರ್ಷದಲ್ಲಿ ಒಂದು ವರ್ಗ ಒಂದು ವಾರ ಸೇವೆ ಮಾಡ್ಕೊ ಅಂದ್ರೆ ಮತ್ತೆ ತಿರುಗಿ ಯಾವಾಗ ಬರಬೇಕು ಸೇವೆಗೆ? ಒಳಗನೆ ಬರುತ್ತೆ. 24 ಅಂದ್ರೆ ಒಂದು ವರ್ಷದಲ್ಲಿ 52 ವಾರ ಇರ್ತಾವೆ. ಕರೆಕ್ಟಾ? ಇಡೀ ಒಂದು ವರ್ಷದಲ್ಲಿ 50 ಅದರ ಭಾಗ ಮಾಡೋದು ಗೊತ್ತಾಗ್ತದೆ. ಹಲ್ಲೆಲೂಯಾ. ಒಬ್ಬ ಯಾಜಕನು ಅಥವಾ ಒಂದು ವರ್ಗ ಒಂದು ವಾರ ಸೇವೆ ಮಾಡ್ತು ಅಂದ್ರೆ, ಒಂದು ವಾರದಲ್ಲಿ ದಿನಕ್ಕೆ 3 ಬಲಿಗಳು ಇರ್ತವೆ. ಬೆಳಗಿನ ಜಾವ ಒಂದು ಬಲಿ, ಮಧ್ಯಾಹ್ನ 3 ಗಂಟೆಗೆ ಒಂದು ಬಲಿ. ಈ ತರ ಆ ಸೇವೆ ಮಾಡಿ ಹೋಯ್ತು ಅಂದ್ರೆ ಮತ್ತೆ ತಿರುಗಿ ಅವ್ರು 6 ತಿಂಗಳು ಆದ್ಮೇಲೆ ಸೇವೆ ಮಾಡೋದಕ್ಕಾಗಿ ಬರಬೇಕು. ಇದರಲ್ಲಿ ಒಂದು ಖುಷಿ ಏನಿದೆ ಗೊತ್ತಾ? ಒಂದು ವಾರ ಮಾಡಿದಂತ ಸೇವೆ ಅವ್ರಿಗೆ ಬಂದಂತ ಕಾಣಿಕೆ ದಶಮ ಭಾಗ 6 ತಿಂಗಳು ಬರಬೇಕು. ಮಾತಾಡ್ತಾ ಇದ್ದೇನೆ ನಮ್ಮ ಆಲಯಗಳಲ್ಲಿ, ನಮ್ಮ ಸೇವೆಯಲ್ಲಿ ಅಕಸ್ಮಾತ್ ಒಂದು ವಾರದ ಕಾಣಿಕೆ 6 ತಿಂಗಳಿಗೆ ಆಗುವಷ್ಟು ನಮ್ಮ ಕುಟುಂಬ ನಡೆಸುವಷ್ಟು ಏನಾದ್ರು ಬಂದ್ರೆ ನಾವು ಕೂಡ ಎಷ್ಟು ಸಂತೋಷ ಪಡ್ತೀವಲ್ಲ, ಆ ರೀತಿ ಆಗುವಂತದ್ದಾಗಿದೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಖಂಡಿತವಾಗಿ ನೋಡಿ, ಬಹಳ ಸೂಪರ್ ಆಗಿ
6 ತಿಂಗಳು ಆದ್ಮೇಲೆ ಓಕೆ ಸರ್ತಿ ಮುಗೀತು ವರ್ಗ ಮುಗೀತಾ ರೈಟ್ ಹೋದ್ರಿ ಈಗ ಹೀಗಿರಲಾಗಿ ಅಭಿಯಾನ ವರ್ಗಕ್ಕೆ ಬಂದಿದೆ. ಹೀಗಿರಲಾಗಿ ಓಕೆ ಜಕರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮ ನಡೆಸುತ್ತಿರಲು ದೇವಾಲಯಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು. ಓಕೆ ಇವನಿಗೆ ಬಂದಿರೋದು ಯಾವ ಕೆಲಸ? ಧೂಪ ನೋಡ್ರಿ, ನಾವು ಬಹಳ ಡೀಪ್ ಹೋಗೋದು ಬೇಡ. ಆಕ್ಚುಲಿ ಅದು ಈ ಪ್ರಸಂಗವನ್ನು ನಮ್ಮ ಸಭೆಗಳಲ್ಲಿ ಅಥವಾ ಕೆಲವು ಸೇವಕರುಗಳ ಮಧ್ಯದಲ್ಲಿ 1.5 ತಾಸು ಮಾಡಿದ್ವಿ. ಆದ್ರೆ ನಾನು 25-30 ನಿಮಿಷ ಕೆಲವೊಂದು ಜಂಪ್ ಮಾಡ್ಕೊಂಡು ನಾವು ಜಸ್ಟ್ ಹೋಗೋಣ. ಏನ್ ಕೆಲಸ ಇವನಿಗೆ ಬಂದಿರೋದು? ಧೂಪವನ್ನು ಅರ್ಪಿಸುವುದು. ಆಲಯದೊಳಗೆ ಎಷ್ಟು ವಿಧವಾದ ಕೆಲಸಗಳಿದಾವ ಗೊತ್ತಾ? 3 ವಿಧ. ಕರೆಕ್ಟ್. ಅಲ್ಲಿ ಎಷ್ಟು? 3. ಒಂದ್ ಯಾವುದು? ಪ್ರಕಾರಗಳು 3 ಇದಾವ. ಹೊರಗಣ, ಮತ್ತೆ ಪರಿಶುದ್ಧ ಸ್ಥಳ, ಅದೇ ಇದು ಹೆಂಗ್ ಗೊತ್ತಾ? ಹೊರಗಡೆ ಇರೋದು ಅಂಗಳ. ಅಲ್ಲಿ ಲಕ್ಷಾನುಗಟ್ಟಲೆ ಜನ ಇಸ್ರಾಯೇಲ್ ಬಂದು ನಿಂತಿರ್ತಾರೆ. ಇಲ್ಲಿ ಯಾರಿಗೆ ಗೊತ್ತಾ? ಈಗ ನಾವು ಕುಂತಿದೀವಲ್ಲ ಇಲ್ಲಿ ಯಾಜಕರು. ಓಕೆ, ಯಾಜಕರು 1000 ಜನರು ಯಾಜಕರು ಇಲ್ಲಿ ನಿಂತಿರ್ತಾರೆ. ನಾನು ನಿಂತಿದ್ದೀನಲ್ಲ, ಇದು ಅತಿ ಪರಿಶುದ್ಧವಾದ ಸ್ಥಳ. ಇಲ್ಲಿ 3 ಜನ ಮಾತ್ರ ಬರ್ಬೋದು. 3 ಜನ. ಒಬ್ಬನು ರೊಟ್ಟಿ ಇಡೋದು, ಒಬ್ಬನು ಎಣ್ಣೆ ಹಾಕೋದು ದೀಪ ಹಚ್ಚಕ್ಕೆ, ಒಬ್ಬನು ಧೂಪ. 3 ಕೆಲಸ ಅಲ್ಲಿ. ಓಕೆ ರೈಟ್. ಅದನ್ನು ಕೂಡ ಬೇಡ, ಬಹಳ ವಿವರಣೆ ಮಾಡೋದು ಬೇಡ. ಡೈರೆಕ್ಟ್ ಆಗಿ 8ನೇ ವಚನಕ್ಕೆ ಬರೋಣ. 8ನೇ ವಚನ ಹೀಗಿರಲಾಗಿ ಅದೇನಲ್ಲ, ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಮಾಡಿಟ್ಕೊಂಡ್ರೆ ಆಮೇಲೆ ದಯವಿಟ್ಟು ಚೆನ್ನಾಗಿ ಅದನ್ನು ಸ್ಟಡಿ ಮಾಡ್ರ. ಜಕರಿಯನ ವರ್ಗದ ಸರತಿ ಬಂದಾಗ ಅವನ ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮ ನಡೆಸುತ್ತಿರಲು. ನೋಡ್ರಿ, ಈಗ ಅವನು ಸರತಿ ಬಂದಿದೆ. ಅವನು ಹೇಳಿದಾನಂತ ಹಿಂದಿನ ವಚನದಲ್ಲಿ ಓದ್ತೀವಿ. ಅವನು ಎಲ್ಲಾ ಆಜ್ಞೆಗಳು, ದೇವರ ಎಲ್ಲ ಆಜ್ಞೆಗಳು ಮತ್ತೆ ನಿಯಮಗಳು ಎರಡಿದಾವ. ಅಲ್ಲೇಲೂಯಾ. ಆಜ್ಞೆಗಳು ಮತ್ತೆ ನಿಯಮಗಳೆಲ್ಲ ತಪ್ಪಿಲ್ಲದೆ ಅವನು ಕೈಕೊಂಡು ನಡ್ಕೊಂಡು ಹೋಗಿಲ್ಲ. ಆದ್ರೆ ಏನಿಲ್ಲ, ಏನಿಲ್ಲ, ಮಕ್ಕಳಿಲ್ಲ. ಎಲ್ಲ ನಿಯಮಗಳು ಅಂದ್ರೆ ಏನ್ ಗೊತ್ತಾ? ದೇವರು ಕೊಟ್ಟಂತ ಬೈಬಲ್ ಮೋಸ ಮೂಲಕವಾಗಿ ಬಂದಿದೆಯಲ್ಲ, ಅವೆಲ್ಲಾ ಆಜ್ಞೆಗಳನ್ನು ಕೈಕೊಂಡು ನಡೆದಿದ್ದಾನೆ. ಎರಡನೇದಾಗಿ ಇವ್ರು ಮಾಡಿಟ್ಟಿದ್ರಲ್ಲ ಕೆಲವರು ನಿಯಮಗಳು, ಕೈ ತೊಳ್ಕೋಬೇಕು, ಕಾಲು ತೊಳ್ಕೋಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅನ್ನೋ ಇದಾವಲ್ಲ, ಅವು ಬಹಳ ಇದಾವೆ. ಎಷ್ಟೋ 1000 ಇದಾವಂತೆ. ಅವುಗಳನ್ನೆಲ್ಲ ಕಾಪಾಡ್ಕೊಂಡು ಹೋಗಿದ್ದಾನಂತೆ. ಇನ್ನೂ ಒಂದು ವಿಶೇಷ ಹೇಳಬೇಕು. ಹೆಂಗ್ ಕಾಪಾಡ್ಕೊಂಡಿದ್ದಾನಂದ್ರೆ, 12 ಕುಲಗಳಿದಾವಲ್ಲ, 12 ಕುಲಗಳು, ಇವರೆಲ್ಲರಿಗೂ ಮದುವೆ ಮಾಡ್ಕೊಳ್ಳುವ ವಿಷಯದಲ್ಲಿ ಒಂದು ನಿಯಮ ಇತ್ತು. ಏನ್ ನಿಯಮ ಅಂದ್ರೆ, ಇವರು ಈ ಒಂದು ದಾನ್ ಕುಲ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಅವ್ರ ಕುಲದಲ್ಲಿಯೇ ಮದುವೆ ಆಗಬೇಕು, ಅವರ ವರ್ಗದಲ್ಲಿಯೇ ಮದುವೆ ಆಗಬೇಕು. ಇನ್ನೊಂದು ಇದೆಯಲ್ಲ, ಅವರು ಪ್ರತಿಯೊಬ್ಬೊಬ್ಬರಿಗೂ ಅದೇ ರೀತಿಯಾಗಿತ್ತು. ಆದ್ರೆ ಯಾಜಕ ವರ್ಗಕ್ಕೆ ಇದೆಯಲ್ಲ, ಇವ್ರಿಗೆ ಮಾತ್ರ ಇದರಲ್ಲೇ ಮಾಡ್ಕೋಬೇಕಂತಿದ್ದಿಲ್ಲ. ನೀವು ಈ 10 ಕುಲಗಳಲ್ಲಿ ಯಾರನ್ನಾದ್ರೂ ಕೂಡ ಮದುವೆ ಆಗಬಹುದು ಅನ್ನುವಂತ ಒಂದು ಇವ್ರಿಗೆ ಆಫರ್ ಇದೆ ಯಾಜಕ ವರ್ಗ. ಆದ್ರೆ ಇವನು ಹೆಂಗಿದಾನ ಗೊತ್ತಾ? ಜಕರ್ಯ ಅದೆಲ್ಲ ನಡೆಯಲ್ಲ. ನಿಯಮದ ಅಂದ್ರೆ ನಿಯಮ. ನನಗೆ ಯಾವ ಕುಲ ಬೇಕಾದ್ರೆ ಎಲ್ಲರೂ ಹೋಗಿ ಮದುವೆ ಆಗಲ್ಲ. ನಾನು ಯೆಹೋಶುವನ ಯಾರ ಕುಟುಂಬದಲ್ಲಿ ಮದುವೆ ಆಗಿದೆ ನೋಡ್ರಿ. ಯಾವುದು? ಅಭಿಯಾನ ವರ್ಗ. ಇದು ಯೆಹೋಶುವನ ವರ್ಗದಿಂದ ಸೂಪರ್. ಅಲ್ಲೇಲೂಯಾ. ಆರೋನನ ವಂಶದಲ್ಲಿ ಅಲ್ಲೇಲೂಯಾ. ಓಕೆ ನೋಡ್ರಿ, ಅಂದ್ರೆ ಈ ನಿಯಮಗಳೆಲ್ಲ ಕಾಪಾಡ್ಕೊಂಡು ಹೋಗಿದ್ರು. ಆದ್ರೆ ಏನಿಲ್ಲ, ಮಕ್ಕಳಿಲ್ಲ. ವಿಷಯಕ್ಕೆ ಬರ್ತೀನಿ, ನಾನು ಮುಗಿಸ್ತೀನಿ ಕೂಡ. ಏನಿಲ್ಲ, ಮಕ್ಕಳಿಲ್ಲ. ಈಗ ಈ 3 ಕೆಲಸಗಳನ್ನು ಮಾಡೋದಕ್ಕಾಗಿ ಆಲಯದಲ್ಲಿ ಇದು ಈ ಘಟನೆ ಇದೆಯಲ್ಲ, ಈ 5ನೇ ವಚನದಿಂದ ನಾವು ಓದ್ತಾ ಇದೀವಲ್ಲ, 1ನೇ ಅಧ್ಯಾಯ. ಈ ಘಟನೆ ಪಸ್ಕ ಹಬ್ಬ ದಿನ ನಡೆದಿದೆ ಅಂತ ಕೆಲವು ಪಂಡಿತರು ಹೇಳ್ತಾರೆ. ಬೈಬಲ್ ಪಂಡಿತರು ಇದು ಒಂದು ಪಸ್ಕ ಹಬ್ಬ ಅಂದ್ರೆ 1000 ಲಕ್ಷಾನುಗಟ್ಟಲೆ ಜನ ಬಂದಿರ್ತಾರೆ. ಈ ಕಡೆ ದ್ವಾರ ಬಾಗಿಲು ಓಪನ್ ಆಗಿರುತ್ತೆ, ಈ ಕಡೆ ದ್ವಾರ ಬಾಗಿಲು ಓಪನ್ ಆಗಿದೆ. ಈ ಕಡೆ ಲಕ್ಷಾನುಗಟ್ಟಲೆ ಜನ ನಿಂತಿದ್ದಾರೆ, ಈ ಕಡೆ ಲಕ್ಷಾನುಗಟ್ಟಲೆ ಜನ ನಿಂತಿದ್ದಾರೆ, ಎಲ್ಲ ಕಡೆ ನಿಂತಿದ್ದಾರೆ. ಅಂತವರ ಮಧ್ಯದಲ್ಲಿ
ಯಾಜಕನು ಸೇವೆ ಮಾಡುವುದಕ್ಕಾಗಿ ನಡೀತಾ ಇರುವಂತಹ ಈ ಒಂದು ಸಂಭ್ರಮ ಇಸ್ರಾಯೇಲಿಗೆ ಎಲ್ಲರಿಗೂ ಸಂತೋಷ. ಏನು ಗೊತ್ತಾ? ಹೊಸ ಆಲಯ ಕಟ್ಟಲ್ಪಟ್ಟಿದೆ. ಅಲ್ಲೆಲ್ಲೂಯ. ಅದರಲ್ಲೂ ವಿಶೇಷವಾಗಿ ಯಾಜಕರಿಗಂತೂ ಇನ್ನೂ ತುಂಬಾ ಸಂತೋಷ. ಹೊಸ ಆಲಯ, ದೊಡ್ಡ ಆಲಯ ಕಟ್ಟಲ್ಪಟ್ಟಿದೆ. ಈ ಆಲಯವನ್ನು ಕಟ್ಟಿ ಮುಗಿಸುವುದಕ್ಕೆ 46 ವರ್ಷ ಹಿಡಿದಿದೆ. ಅಲ್ಲಿ ಸೊಲೊಮೋನನ ಮಂಟಪ ಇದೆ, ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಮಂಟಪ ಇದೆ, ಇನ್ನು ಗಂಡು ಮಕ್ಕಳಿಗಂತ ಇದೆ, ಯಾಜಕರಿಗಂತ ಒಂದು ಮಂಟಪ ಇದೆ. ಹೀಗೆ ಅನೇಕ ವಿಧವಾದ ಮಂಟಪಗಳು ಕಟ್ಟಲ್ಪಟ್ಟಿದೆ. ಇಂಥದರ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕಾಗಿ 3 ಜನ ಸ್ಪೆಷಲ್ ಆದ ವ್ಯಕ್ತಿಗಳು ಒಳಗಡೆ ಹೋಗ್ಬೇಕಾಗಿದೆ. ಅಲ್ಲೆಲ್ಲೂಯ. ಈ 3 ಜನ ಯಾರು ಹೋಗ್ಬೇಕು ಗೊತ್ತಾ? ವಯಸ್ಸಾದವರು. ಇನ್ನು 1000 ಜನ ಬರ್ಬೇಕು, 1000 ಜನ ಬಂದಿರ್ಬೇಕು. 1000 ಜನದಲ್ಲಿ 3 ಜನರನ್ನ ಮಹಾಯಾಜಕನು ಸೆಲೆಕ್ಟ್ ಮಾಡ್ತಾನೆ. ಆ 3 ಜನ ಯಾರಂದ್ರೆ ತುಂಬಾ ವಯಸ್ಸು. ಫೈನಲ್ 1000 ಜನದಲ್ಲಿ ತುಂಬಾ ವಯಸ್ಸಾದವರು ಯಾರು? 3 ಜನ. ಅವರಿಗೆ ಚೀಟಿ ಮೂಲಕವಾಗಿ ಎದ್ದಿಸಿ ಕರೀತಾರೆ. ನಿನಗೇನ್ ಚೀಟಿ ಬಂತು ಆ ಕೆಲಸ ಮಾಡಬೇಕು. 3 ಜನರಿಗೆ ಚೀಟಿ ಬರುತ್ತೆ. 3 ಜನ ಒಬ್ಬರಿಗೆ ರೊಟ್ಟಿ ಹಾಕುವಂತ, ರೊಟ್ಟಿ ಜೋಡಿಸುವಂಥದ್ದು. ಆ ರೊಟ್ಟಿ ಅಂದ್ರೆ 12 ಕುಲಗಳಿಗೆ ಸಂಬಂಧಪಟ್ಟ 12 ರೊಟ್ಟಿಗಳನ್ನ ಅಲ್ಲಿ ಇಡುವುದಕ್ಕಾಗಿ, ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ, ಅವರಿಗೆ ಸಂಕೇತಕ್ಕಾಗಿ ಇಡುವುದಕ್ಕಾಗಿ. ಒಬ್ಬರು ಆ ದೀಪವನ್ನ ಹಚ್ಚುವುದಕ್ಕಾಗಿ, ಎಣ್ಣೆಯನ್ನು ಹಾಕುವುದಕ್ಕಾಗಿ ಒಬ್ಬರಿಗೆ ಚೀಟಿ ಬರುತ್ತೆ, ಇನ್ನೊಬ್ಬರಿಗೆ ಧೂಪ ಹಾಕುವಂಥದ್ದು. ಈ 3 ಚೀಟಿಗಳಲ್ಲಿ ವಿಶೇಷವಾದ ಚೀಟಿ ಯಾವುದು ಗೊತ್ತಾ? ಧೂಪ ಹಾಕುವುದೇ ವಿಶೇಷ. ಅಲ್ಲೆಲ್ಲೂಯ. ಯಾಕೆ ಧೂಪ ಹಾಕೋದು ವಿಶೇಷ ಅಂತಂದ್ರೆ, ಇಸ್ರಾಯೇಲರ ಜನರಲ್ಲಿ ಒಂದು ನಂಬಿಕೆ ಇದೆ. ಏನಂತಂದ್ರೆ, ಧೂಪ ಹಾಕುವಾಗ ನಾವು ಪ್ರಾರ್ಥನೆ ಮಾಡಿದ್ರೆ ಆ ಹೊಗೆ ಮೂಲಕವಾಗಿ ನನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿಸ್ತದೆ ಅನ್ನುವಂತ ಒಂದು ನಂಬಿಕೆ. ಅಲ್ಲೆಲ್ಲೂಯ. ಅದಕ್ಕೆ ಕರೆಕ್ಟ್ ಮನಸ್ಸವ್ರು ಆಡ್ತಾರೆ, ನನ್ನ ಪ್ರಾರ್ಥನೆ ಇದೆಯಲ್ಲ, ಅದೊಂದು ನಂಬಿಕೆ ಅವರು. ಓಕೆ, ಆಯ್ತು. ನೋಡ್ರಿ, ಈಗ ಈ 3 ಕೆಲಸವನ್ನು ಹಾಕುವುದಕ್ಕಾಗಿ, ಕೆಲಸ ಮಾಡುವುದಕ್ಕಾಗಿ ಚೀಟು ಹಾಕಿದಾಗ ಯಾರಿಗೆ ಬಂದಿದೆ ಧೂಪ ಹಾಕುವಂಥದ್ದು? ಜಕರ್ಯನಿಗೆ ಬಂದಿದೆ. ಓಕೆ, ಓದಿ. ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಅವನ ಪಾಲಿಗೆ ಬಂತು. ಈಗ ಅವನು ಹೋಗ್ಬೇಕು ಒಳಗೆ. ಇನ್ನೊಂದೇನಂದ್ರೆ, ಆಲಯದೊಳಗೆ ಸೇವೆ ಮಾಡುವುದಕ್ಕಾಗಿ ವಯಸ್ಸಾದವರು ಒಬ್ಬರು ಹೋಗ್ತಾರೆ ಅಂತಂದ್ರೆ ಅವ್ರಿಗೊಂದು ನಿಯಮ ಇತ್ತು. ಒಬ್ಬ ಸ್ವಂತ ಮಗ ಅವ್ರ ಜೊತೆ ಒಳಗೆ ಹೋಗಿ ಹೆಲ್ಪ್ ಮಾಡ್ಬೋದು. ಏನ್ ಮಾಡ್ಬೇಕು? ಹೆಲ್ಪ್ ಮಾಡ್ಬೇಕು. ರೊಟ್ಟಿ ಹಾಕುವುದಕ್ಕಾಗಿ, ರೊಟ್ಟಿ ಜೋಡಿಸುವುದಕ್ಕಾಗಿ ಒಬ್ಬ ಯಾಜಕರಿಗೆ ಚೀಟಿ ಬಿದ್ದಿದೆ. ಅವನು ತುಂಬಾ ಖುಷಿ ಪಟ್ಟು ಓಡಿ ಹೋಗ್ತಾನೆ. ತನ್ನ ಮಗನನ್ನ ಒಂದು ಕೈಯಲ್ಲಿ ಹಿಡ್ಕೊಂಡು ಬಾ ಓಡಿ ಹೋಗೋಣ, ನನ್ ಶಕ್ತಿ ಬಂದಿದೆ ಮಗನೇ, ನಾನು ಮುಗಿದ ಮೇಲೆ ನೆಕ್ಸ್ಟ್ ನೀ ನೋಡ್ಕೊಳ್ಬೇಕು ಒಳಗಡೆ ಬಾ ಅಂತ ಒಬ್ಬ ಮಗನನ್ನು ಕರೆದುಕೊಂಡು ಓಡಿ ಹೋಗ್ತಾನೆ. ಅಲ್ಲಿರುವಂತ ರೊಟ್ಟಿಗಳನ್ನೆಲ್ಲ, ಹಳೆಯ ರೊಟ್ಟಿಗಳನ್ನೆಲ್ಲ ತೆಗೆದು ಮತ್ತೆ 12 ಕುಲಗಳಿಗೆ ಸಂಬಂಧಪಟ್ಟ ರೊಟ್ಟಿಗಳನ್ನೆಲ್ಲ ಇಟ್ಟು ದೇವರಿಗೆ ಸ್ತೋತ್ರ ಮಾಡಿ ಅವನು ಮತ್ತೆ ಹಿಂದೆ ಹಂಗೇ ವಾಪಸ್ ಬರೋದು. ಎಣ್ಣೆ ಹಾಕುವುದಕ್ಕಾಗಿ ಅವನಿಗೆ ಚೀಟಿ ಬಂದಾಗ ಅವನು ಕೂಡ ತನ್ನ ಸ್ವಂತ ಒಬ್ಬ ಮಗನನ್ನ ಕಳೆದುಕೊಂಡು ಬೇಗ ಓಡಿ ಸಂತೋಷವಾಗಿ ಹೋಗಿ ಅಲ್ಲಿರುವ ಹಳೆ ಎಣ್ಣೆಯನ್ನೆಲ್ಲ ತೆಗೆದು ಆ ದೀಪ ಸ್ತಂಭವನ್ನೆಲ್ಲ ಕ್ಲೀನ್ ಮಾಡಿ ಹೊಸ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ತನ್ನ ಮಗನನ್ನು ಕಳೆದುಕೊಂಡು ರಿಟರ್ನ್ ಮಾಡಬೇಕು. ಅಲ್ಲೆಲ್ಲೂಯ. ಧೂಪ ಹಾಕುವುದಕ್ಕಾಗಿ ಜಕರ್ಯನಿಗೆ ಬಂದಿದೆ. ಏನಿಲ್ಲ, ಒಬ್ಬನೇ ಹೋಗ್ತಾರೆ. ಅಲ್ಲೆಲ್ಲೂಯ. ಏನ್ ಮಾಡ್ತಾ ಇದ್ದಾನೆ? ಒಬ್ಬನೇ ಹೋಗ್ತಾ ಇದ್ದಾನೆ. ಜನ ಎಲ್ಲರೂ ನೋಡ್ತಾ ಇದ್ದಾರೆ. ಏನ್ ಅನ್ಕೊಂಡಿರ್ಬೋದು ಜನ ಜಕರ್ಯನ ಬಗ್ಗೆ? ಯಾರು ಒಂದ್ ಮಾತು ಹೇಳ. ನೋಡುವುದಕ್ಕೆ ಮನುಷ್ಯ ಹಂಗೆ ಅಂತ ಹೇಳ್ತಾನೆ. ಎಲ್ಲಾ ನಿಯಮಗಳಂತೆ, ಎಲ್ಲಾ ಕಟ್ಟಳೆಗಳಂತೆ, ಎಲ್ಲಾ ಪಾಪ ಮಾಡಲ್ಲಂತೆ, ಏನು ಮಾಡಲ್ಲಂತೆ, ಎಲ್ಲ ಭಾರಿ ದೊಡ್ಡದಾಗ ದೇಶ ಎಲ್ಲ ಮಾತಾಡ್ತಾರೆ ಅವನ ಬಗ್ಗೆ. ಏನಿಲ್ಲ ಇವನಿಗೆ ಮಕ್ಕಳಿಲ್ಲ. ಅನ್ಕೊಂಡಿದಾರ ಇಲ್ಲ? ಅವನು ಅನ್ಕೊಳ್ಳೋದ್ರಲ್ಲೇ ಹೋಗ್ಲಿ. ತನ್ನ ಸ್ವಂತ ಜಕರ್ಯನು ಕೂಡ ಅನ್ಕೊಳ್ತಾ ಇದ್ದಾನೆ, ಏಸಯ್ಯ ನನಗೊಬ್ಬ ಮಗ ಕೊಟ್ಟಿದ್ರು ಬಹಳ ಚೆನ್ನಾಗಿ. ಅಲ್ಲೆಲ್ಲೂಯ. ದೇಶ ಎಲ್ಲ ಸಂತೋಷವಾಗಿದೆ ಏಸಯ್ಯ. ಆಲಯದ ನಿಮಿತ್ತವಾಗಿ ಇಸ್ರಾಯೇಲ್ ಜನರೆಲ್ಲರೂ ಸಂತೋಷವಾಗಿದ್ದಾರೆ. ನಾನು ಸಂತೋಷವಾಗಿಲ್ಲ ಏಸಯ್ಯ. ಯಾಜಕರೆಲ್ಲರೂ ಸಂತೋಷ ಪಡ್ತಾ ಇದ್ದಾರೆ, ನಾನು ಮಾತ್ರ ಸಂತೋಷ ಪಡ್ತಾ ಇಲ್ಲ. ನೀನೊಬ್ಬ ಮಗನನ್ನು ಕೊಟ್ಟಿದ್ದೇನೆ, ಸಾಕಾಗಿತ್ತು. ನಾನು ಅವನನ್ನ ಈ ಆಲಯದ ಸೇವೆಯಲ್ಲಿ ನಾನು ನಡೆಸ್ತಿದ್ದೆ. ನಾನು ಹೇಗೆ ಈ ಲೋಕದಲ್ಲಿ ಜೀವನ ಮಾಡಿದನೋ ಅದೇ ರೀತಿಯಾಗಿ ನನ್ನ ಮಗನನ್ನು ಬೆಳೆಸ್ತಿದ್ದೆ ಏಸಯ್ಯ, ನಿನಗೋಸ್ಕರ ನಾನು. ಅಲ್ಲೆಲ್ಲೂಯ. ಅನ್ಕೊಂಡಿದ್ದಾನ ಇಲ್ಲ? ಅನ್ಕೊಂಡಿರ್ತಾನೆ. ನಮ್ಮ
ಬಗ್ಗೆ ಜನಗಳು ಮಾತಾಡ್ತಾರಲ್ಲ, ನಮ್ಮ ಕೊರತೆಗಳನ್ನು ಮಾತಾಡ್ತಾರೆ. ನೀವು ಎಲ್ಲ ಚಂದ ಇರೋ ಮಾಡಲ್ಲ, ಚಂದ ಇರುವಾಗ ಒಂದೇ ಪಾಯಿಂಟ್ ಮಾಡ್ತಾರೆ. ನೀವೆಲ್ಲ ಚೆನ್ನಾಗಿತ್ತು, ಸೇವೆ ಚೆನ್ನಾಗಿ ನಡೀತದ, ಆ ಕುಟುಂಬ ಚೆನ್ನಾಗಿದೆ, ಜೀವನ ಎಲ್ಲ ಚೆನ್ನಾಗಿದೆ. ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆದಂತ ಒಂದು ತಪ್ಪು ನನ್ನಲ್ಲಿ ಯಾವುದೋ ಒಂದು ಕಂಡು ಬಂದ ತಕ್ಷಣ ಅದನ್ನು ಮಾತಾಡ್ತಾರೆ. ಅಲ್ಲೇಲೂಯಾ. ಇವತ್ತು ವಾಕ್ಯವನ್ನು ಕೇಳಿಸ್ಕೊಳ್ತೀವ ಪ್ರೀತಿಯ ದೇವರ ಸೇವಕರೇ, ನಮಗೆ ವಿರುದ್ಧವಾಗಿ ಮಾತನಾಡುವವರ ಮುಂದೆ ತಲೆ ಎತ್ತಿ ಸೇವೆ ಮಾಡಬೇಕಾಗಿ ಅಲ್ಲೇಲೂಯಾ. ನಮ್ಮ ಸೇವೆಯನ್ನು ನೋಡಿ ಗುರುಗುಟ್ಟುಕೊಂಡು ನೋಡ್ತಾರಲ್ಲ, ಅವರ ಮುಂದೆ ಅವರು ನಾಚಿಕೆ ಪಡುವ ಹಾಗೆ ಸೇವೆ ಮಾಡೋದಕ್ಕಾಗಿ ಸಿದ್ಧರಾಗಬೇಕಾಗಿದೆ. ಅಲ್ಲೇಲೂಯಾ. ಈ ಯಾಜಕನು ಒಳಗಡೆ ಹೋಗ್ತಾ ಇದ್ದ, ಒಳಗಡೆ ಹೋಗಿ ಧೂಪ ಹಾಕುವುದಕ್ಕಾಗಿ ನಿಂತ್ಕೊಂಡಿದ್ದ. ಧೂಪ ಹಾಕುವುದಕ್ಕಾಗಿ ನಿಂತ್ಕೊಂಡಾಗ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಯಾಕಂದ್ರೆ ಮುಗ್ದೈತಿದು, ಧೂಪ ಹಾಕಿದ್ರೆ ಮುಗ್ದೈತು. ಜನ ಎಲ್ಲ ಅವನಿಗೆ ನೋಡ್ತಿದ್ದಾರೆ. ಅವನು ಇನ್ನೊಂದು ವಿಷಯ ಹೇಳಿ ನಾನು ಮುಗಿಸ್ತೀನಿ. ಏನು ಗೊತ್ತಾ? ರೊಟ್ಟಿ ಇಡುವಾಗ ಜನಗಳು ನೋಡಲ್ಲ, ಓಡಾಡ್ತಾರ ಆ ಕಡೆ ಈ ಕಡೆ, ಬಿಸಿ ಬಿಸಿ ಜನ, ಸ್ಪಷ್ಟ ಹಬ್ಬ ನಡೀತಾ ಇದೆ, ಬಲಿಗಳೆಲ್ಲ ತಗೊಂಡ್ ಬಂದಿದ್ದಾರೆ. ರೊಟ್ಟಿ ಇಡುವಾಗ ಅವ್ನ ಪಾಡಿ ಅವ್ನು ಇಡ್ತಾನೆ, ಬಿಡಪ್ಪ, ಅವ ನಮ್ದು ಏನು ಕೆಲಸ ಇಲ್ಲ. ದೀಪ ಇಡುವಾಗ ಅವ್ನ ಪಾಡಿ ಅವ್ನ ಕೆಲಸ ಇಲ್ಲ, ಬಿಡಪ್ಪ. ಯಾವಾಗ ಅಟೆನ್ಷನ್ ಆಗಿ ನೀವು ನಿಂತ್ಕೊಳ್ಬೇಕು, ಯಾವಾಗ ನಾವು ಸ್ಥಳೀಯಾಗಿ ನಿಂತ್ಕೊಳ್ಬೇಕಂದ್ರೆ ಧೂಪ ಯಾರು ಹಾಕ್ತಾರೋ ಹೊಗೆ ಎದ್ದೇಳುವಾಗ ಮಾತ್ರ ನಾವು ನಿಂತ್ಕೊ. ಯಾಕಂದ್ರೆ ನಮ್ಮ ಪ್ರಾರ್ಥನೆ ಯಾರಿಗೆ ಮುಟ್ಟಬೇಕು? ಇವನಿಗೆ ಚೀಟಿ ಬಂದಿರೋದು ಬಹಳ ಭಯಂಕರ ಆಗಿದೆ. ಜನ ಎಲ್ಲ ನೋಡ್ತಾರೆ, ಒಬ್ಬಂಟೆನಾಗಿ ಹೋಗ್ತಾರೆ. ಏನ್ ಮನುಷ್ಯ ಮಾಡ, ನೋಡಕ್ಕೆ ಏನೇನೋ ಅನ್ಕೊಳ್ತಾನೆ, ನಂಬಿಗಸ್ತಾನಂತೆ, ನೀತಿವಂತನಂತೆ, ಹಂಗಂತೆ ಹಿಂಗಂತೆ. ನೋಡಿದ್ರೆ ಮಕ್ಕಳಿಲ್ಲ, ಏನ್ ಪಾಪ ಮಾಡಿರೋನು, ಏನ್ ತಪ್ಪು ಮಾಡಿರೋನೋ ಅಂತ ಜನ ಎಲ್ಲರೂ ಮಾತಾಡ್ಕೊಳ್ಳುವಂತ ಆ ಪರಿಸ್ಥಿತಿಯಲ್ಲಿ ಭಾರದಿಂದ ಒಳಗೆ ಹೋಗಿದ್ದಾನೆ. ಅವ್ನು ಧೂಪ ಹಾಕೋದು, ಯಾಕಂದ್ರೆ ಮುಗ್ದಾಗಿ ಧೂಪ ಆಯ್ತಾ, ಆ ಹೊಗೆ ಎದ್ದೇಳ್ತಾ, ಜನ ಎಲ್ಲ ಪ್ರಾರ್ಥನೆ ಮಾಡಿದ, ಮುಗಿತಿದೆ ಲಾಸ್ಟ್. ಮತ್ತೆ ಅವನು ಇಲ್ಲಿ ಬರಂಗೇ ಇಲ್ಲ, ಅವನು ಸರ್ತಿ ಬರೋದೇ ಇಲ್ಲ. ನೆಕ್ಸ್ಟ್ ಮುಗೀತು, ವಯಸ್ಸಾಗೋಗಿದೆ. ನೆಕ್ಸ್ಟ್ ಅಕಸ್ಮಾತ್ ಆಗಿ ಈ ಅಭಿಯಾನ ವರ್ಗಕ್ಕೆ ಬರ್ಬೇಕಂತಂದ್ರೆ ಇನ್ನೊಬ್ರು ಯಾರೋ ಸೇವೆ ಮಾಡೋದಕ್ಕಾಗಿ ವಯಸ್ಸಾದವ್ರು ಬರ್ತಾರೆ. ಇವ್ನು ಮುಗೀತು, ರಿಟೈರ್ಮೆಂಟ್. ಅಂತ ಒಂದು ಸಮಯದಲ್ಲಿ ಹೃದಯ ಭಾರವನ್ನು ಹೊತ್ತುಕೊಂಡು ಒಳಗಡೆ ಹೋಗಿ ಜಕ್ಕಯ್ಯನನ್ನು ಧೂಪ ಹಾಕುವುದಕ್ಕಾಗಿ ನಿಂತಿದ್ದಾನೆ. ಏಸಯ್ಯ, ನಾನು ನೀತಿವಂತನಾಗಿ ನಡೆದುಕೊಂಡೆ, ನನಗೆ ಮಕ್ಕಳು ಕೊಡ್ಲಿಲ್ಲ. ನೀವು ಮನಸ್ಸಿನ ನಿಂತ್ಕೊಳ್ತಾ ಇದ್ದ, ನಾನು ಯಾವ ತಪ್ಪಿಲ್ಲದೆ ನಡೆದುಕೊಂಡೆ ಏಸಯ್ಯ. ಅದು ನನ್ನ ಕುಟುಂಬವನ್ನು ನೀನು ನೆನೆಸ್ಕೊಳ್ಳಿಲ್ಲ, ಈ ದೇಶವನ್ನು ನೆನೆಸ್ಕೊಂಡೆ ಏಸಯ್ಯ ನೀನು, ಆಲಯವನ್ನು ನೆನೆಸ್ಕೊಂಡೆ ಏಸಯ್ಯ ನೀನು, ಇಸ್ರಾಯೇಲ್ ಜನರ ಕೂಗನ್ನೆಲ್ಲ ಕೇಳಿ ಅವರನ್ನು ನೆನೆಸ್ಕೊಂಡು ಬ್ರಹ್ಮಾಂಡವಾದ ಆಲಯವನ್ನು ಕಟ್ಟಿಕೊಟ್ಟೆ ಏಸಯ್ಯ ನೀನು. ನನ್ನ ಹೆಂಡತಿಯನ್ನು ನನ್ನನ್ನು ಯಾಕೆ ನೆನೆಸ್ಕೊಂಡಿಲ್ಲ ಏಸಯ್ಯ ಅಂತ ಅವನು ಪ್ರಾರ್ಥನೆ ಮಾಡ್ತಾ ಧೂಪ ಹಾಕ್ತಾ, ಎಲ್ಲ ಮುಗಿತು ಏಸಯ್ಯ, ಎಲ್ಲ ಮುಗಿತು ನನ್ನ ಜೀವನದಲ್ಲಿ. ಅಕಸ್ಮಾತ್ ಆಗಿ ಒಂದು ಮಗು ನೀನು ಕೊಟ್ಟಿದ್ರೆ ಎಣ್ಣೆಯಿಂದ ಅಭಿಷೇಕ ಮಾಡೋದನ್ನು ನಾನು ನೋಡ್ತೀನಿ. ನನ್ನ ಹಾಗೆ ಅವನನ್ನು ಚೆನ್ನಾಗಿ ಬಳಸ್ತಿದೆ ಏಸಯ್ಯ ನಾನು ಅಂತ ಭಾರದಿಂದ ಧೂಪ ಹಾಕ್ತಾ ಇರುವಾಗ 13ನೇ ವಚನದಲ್ಲಿ ಏನ್ ನಡೀತು? ಆದರೆ ಆ ದೂತನು ಅವನಿಗೆ, ಜಕರೀಯ, ಭಯಪಡಬೇಡ, ಸ್ವಲ್ಪ ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ. ನೋಡ್ರಿ, ನಾನು ಹೇಳಿರೋದಲ್ಲ, ಆಮೇಲೆ ಓದ್ಕೊಟ್ಟು ಜನ ನಿಂತ್ಕೊಳ್ತಾರ ಆ ಟೈಮ್ ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಜಕರೀಯನು ಅವನನ್ನು ಕಂಡು ತತ್ತರಗೊಂಡು ಭಯಹಿಡಿದವನಾದನು. ನಮ್ಮ ಕನ್ನಡದಲ್ಲಿ ಚೆನ್ನಾಗಿ ಅದು ಬರೆದಿದೆ. ಏನಂತ? ಅವನನ್ನು ನೋಡಿ ಭಯಹಿಡಿದವನು. ದೇವದೂತನನ್ನು ನೋಡಿ ಭಯ ಪಡೋದಲ್ಲ, ದೆವ್ವನನ್ನು ನೋಡಿ ಭಯ ಪಡ್ಬೇಕು. ಹೌದಲ್ಲ, ಮನುಷ್ಯ ಯಾರೇ ಆಗಲಿ. ಅಲ್ಲೇಲೂಯಾ. ಯಾಕೆ ಗೊತ್ತಾ? ಆ ಆಲಯದ ಒಳಗೆ ಒಬ್ಬನು ಬಿಟ್ರೆ ಯಾರು ಇರಂಗಿಲ್ಲ. ಇವ್ನು ಯಾರು ಬಂದಪ್ಪ ಅಂತ ಭಯ ಪಟ್ಟಿದ್ದಾನೆ ಅಷ್ಟೇ. ಒಳಗೆ ಒಬ್ಬರೇ ಇರ್ಬೇಕು, ಎಲ್ಲ ಕ್ಲೋಸ್ ಆಗುತ್ತೆ. ಓಕೆ, ಸಡನ್ ಆಗಿ ದೇವದೂತ ಬಂದಿದ್ದ. ಆದರೆ ಆ ದೂತನು ಅವನಿಗೆ ಜಕರೀಯ, ಭಯಪಡಬೇಡ, ಭಯಪಡಬೇಡ. ಅಲ್ಲೇಲೂಯಾ, ಅಲ್ಲೇಲೂಯಾ. ಭಯಪಡಬೇಡ. ನಿನ್ನ ವಿಜ್ಞಾಪನೆ ದೇವರಿಗೆ ಹುಟ್ಟಿದೆ. ನಿನ್ನ ಹೆಂಡತಿಯಾದ ಎಲಿಸಬೇತಳು ನಿನಗೆ ಒಬ್ಬ ಮಗನು ಇರುವಳು. ಅಲ್ಲೇಲೂಯಾ. ಜಕರೀಯ, ಯಾರು ಹೇಳಿದ್ದು ನಿನಗೆ ದೇಶವನ್ನು ದೇವರು ನೆನೆಸ್ಕೊಂಡಿದ್ದಾನೆ, ನಿನ್ನನ್ನು ನೆನೆಸ್ಕೊಂಡಿಲ್ಲ ಅಂತ ಯಾರು ಹೇಳಿದ್ದು? ಜಕರೀಯ, ನಿನಗೆ ಇಸ್ರಾಯೇಲ್ ಜನರನ್ನು ನೆನೆಸ್ಕೊಂಡಂತ ದೇವರು ನನ್ನನ್ನು ಯಾಕೆ
ನೆನೆಸ್ಕೊಳ್ಳಿಲ್ಲ ಅಂತ ಯಾರು ಹೇಳಿದ್ರು ಜಕ್ಕಾರ್ಯ? ನಾನು ಹೇಳ್ತಾ ಇದ್ದೀನಿ ಕೇಳಕೋ, ನಿನ್ನನ್ನ ದೇವರು ಮರೆಯಲಿಲ್ಲ. ಹಲ್ಲೆಲೂಯಾ. ಜಕ್ಕಾರ್ಯ ಅಂದ್ರೆ ಅರ್ಥ ಏನು? ಯಾರಾದ್ರೂ ಒಬ್ರು ಹೇಳ್ತೀರಾ? ಇಲ್ಲಾಂದ್ರೆ ಮನೇಲಿ ಹೋಗಿ ಮೊಬೈಲ್ ಅಲ್ಲಿ ಹೋಗಿ ಸ್ವಲ್ಪ ಯಾವ್ದಾರ ಗೂಗಲ್ ಪಾಗಲ್ ನೋಡಿದ್ರು ಗೊತ್ತಾಗ್ಬಿಡುತ್ತೆ. ಅಲ್ಲೆಲ್ಲ ಈಗ ಬೇಡ, ಟೈಮ್ ಇಲ್ಲ, ಮುಗಿಸೋಗ್ಬೇಕು. ಓಕೆ, ಜಕ್ಕಾರ್ಯ ಅಂದ್ರೆ ದೇವರು ನಿನ್ನನ್ನು ನೆನಪಿನಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಅಲ್ಲೆಲೂಯಾ. ಏನು? ದೇವರು ಯಾಕೆ ಜಕ್ಕಾರ್ಯ ಅಂತ ಕರೀತಾ ಇದ್ದಾನಂದ್ರೆ, ಯಾರು ಹೇಳಿದ ಜಕ್ಕಾರ್ಯ ನನ್ನನ್ನು ಮರ್ತಿದ್ದಾರೆ ನಿನ್ನ ದೇವರು ಅಂತ? ಯಾರು ಹೇಳಿದ್ರು ನಿನಗೆ ನೀನು ಕೊಟ್ಟ ವಾಗ್ದಾನವನ್ನು ದೇವರು ಮರ್ತಿದ್ದಾನಂತ? ಇಲ್ಲ, ದೇವರು ಕೊಟ್ಟ ವಾಗ್ದಾನವನ್ನು ಮರಲಿಲ್ಲ ಜಕ್ಕಾರ್ಯ. ನಿನ್ನ ಹೆಂಡತಿಯಾದ ಎಲಿಸಬೆತ್ ಏನಾಗ್ತಾಳೆ? ಮಗನನ್ನು ಹೇಳ್ತಾಳೆ. ಹಲ್ಲೆಲೂಯಾ. ಸಡನ್ ಆದಂತ ಒಂದು ಕಾರ್ಯ ನಡೀತಾ ಇದೆ. ಎಲ್ಲರೂ ಒಂದು 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 ಸಣ್ಣ ಆಲೋಚನೆಯನ್ನ ದೇವರ ಆತ್ಮನ ಕೊಡ್ತಾರೋ ಆಲೋಚನೆಯನ್ನು ಕೇಳ್ರಿ. ಪ್ರೀತಿಯ ದೇವರ ಸೇವಕರೇ, ನಿಮ್ಮ ಜೀವನದಲ್ಲಿ ಸೇವೆಯಲ್ಲಿ ನೀವು ನಡೀತಾ 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 ವರ್ಷಗಳು 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 ಕಳೀತಾ ಇರುವಾಗ ಸಡನ್ ಆದಂತ ಒಂದು ಕಾರ್ಯ ನಿಮ್ಮ ಜೀವನದಲ್ಲಿ ಸಡನ್ ಆದಂತ ಒಂದು ಕಾರ್ಯ ನಿನ್ನ ಸೇವೆಯಲ್ಲಿ ನಡೀತದೆ. ಎಲ್ಲರೂ ಮರೆತರು ಕೂಡ ಪರಲೋಕದಲ್ಲಿರುವ ದೇವರು ನೆನಪಟ್ಟ ವಾಗ್ದಾನವನ್ನು ಮರೆಯಲಿಲ್ಲ. ಅಲ್ಲೆಲೂಯಾ. ಇವತ್ತು ಜನ ಅನ್ಕೊಳ್ತಾ ಇರ್ಬೋದು, ಯಾರಾದರೂ ಮಟ್ಟದಲ್ಲಿ ಅವರು ಹೋದ ವರ್ಷ 20 ಜನ, ಈ ವರ್ಷ 20 ಜನ ಜಾಗ ತಗೊಂಡು ಚರ್ಚ್ ಕಟ್ಟಲಿ, ಮನೆ ಕಟ್ಟಲಿ, ಕಾರಿಲ್ಲ, ಬೈಕ್ ಇಲ್ಲ, ಏನ್ ಸೇವೆ, ಏನ್ ಜೀವನ? ಜನ ಮಾತಾಡ್ಕೊಳ್ಳಿ. ದೇವರು ನನ್ನನ್ನು ಕರೆಯುವಾಗ ಯಾವ ವಾಗ್ದಾನಗಳನ್ನು ತಪ್ಪದ ನೆರವೇರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾರು ಹೇಳೋದನ್ನು ಮಾತಾಡ್ಕೊಳ್ಳಿ. ದೇವ್ರು ಹೇಳ್ತದೆ ಜಕ್ಕಾರ್ಯ, ದೇಶ ಏನಾದ್ರೂ ಮಾತಾಡ್ಕೊಳ್ಳಯ್ಯ ನಿಮ್ ಬಗ್ಗೆ. ದೇಶವೇ ಕೊರತೆ ಮಾತಾಡ್ತದಲ್ಲ, ಮುಂದೆ ಹೋದ್ರೆ ಏನಾಗಿದೆ ನೋಡ್ರಿ. ದೇಶನೇ ಏನಂತ ಮಾತಾಡ್ಕೊಳ್ತಾ ಇದೆ. ನೀನು ಅವನಿಗೆ ಯೋಹಾನನ ಹೆಸರಿಡಬೇಕು. ಓಕೆ, ನಿನಗೆ ಸಂತೋಷವು ಏನು? ಒಂದ್ ನಿಮಿಷ, ಏನಾಗ್ತದೆ ನಿನಗೆ? ಎಲ್ಲರೂ ಹೇಳಿ ಪ್ಲೀಸ್, ಎಲ್ಲರೂ ಹೇಳಿ. ಏನು? ಸಂತೋಷವು ಸಂತೋಷ ಆಗ್ತದೆ, ಉಲ್ಲಾಸ ಆಗ್ತದೆ, ಉಂಟಾಗ್ತದೆ. ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು. ಹಲ್ಲೆಲೂಯಾ. ದೇಶನೇ ಮಾತಾಡ್ತಾ ಇದೆ ಅಂದೆಲ್ಲ, ನಿನ್ ಕೊರತೆ, ನಿನ್ನ ಕೊರತೆಯ ಬಗ್ಗೆ ದೇಶನೇ ಮಾತಾಡಿದ ಅದೇ ದೇಶವನ್ನು ದಿನದ ಬಗ್ಗೆ ಸಂತೋಷ. ಹಲ್ಲೆಲೂಯಾ. ನಮ್ಮ ಸೇವೆಗಳಲ್ಲಿ ನಮ್ಮ ಸೇವೆ ಕುರಿತಾಗಿ ಯಾರಾದರೂ ನಮ್ಮ ಕೊರತೆಯನ್ನು ನೋಡಿ ಯಾರಾದರೂ ಮಾತಾಡಿದ್ರೆ ಅದೇ ಜನ ಒಂದು ದಿನ ನಮ್ಮನ್ನು ನಿಮಿತ್ತವಾಗಿ, ನನ್ನ ಕುಟುಂಬದ ನನ್ನ ಸೇವೆ ನಿಮಿತ್ತವಾಗಿ ಸಂತೋಷ ಪಡುವಂತ ಕಾಲ ಬರುತ್ತೆ. ಹಲ್ಲೆಲೂಯಾ. ಅವಾಗ ಏನಂದೆ ಜಕ್ಕಾರ್ಯ? ಎಲ್ಲರೂ ಸಂತೋಷ ಪಡ್ತಾರೆ, ನಾನು ಮಾತ್ರ ಸಂತೋಷ ಪಡ್ತೇನೆ. ನೀನು ಸಂತೋಷ ಪಡ್ತೀಯ, ಅದ್ರ ಜೊತೆ ಉಲ್ಲಾಸ ಪಡ್ತೀಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೋದ್ರೆ ಮುಂದೆ ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ಲಾಸ್ಟ್ ವಚನ ಓದ್ರಿ. ಏನಾಗುವನ್ನಯ್ಯ? ಮಹಾಪುರುಷನಾಗಿರುವನು. ಲಾಸ್ಟ್ ವಚನ ಓದೋದಕ್ಕಿಂತ ಮುಂಚೆ ಇದನ್ನು ಒಂದು ಕ್ಲಿಯರ್ ಮಾಡ್ತೀನಿ. ಮಹಾಪುರುಷ ಏನ್ ಹೇಳ್ತಾ ಇದ್ದಾನೆ ಜಕ್ಕಾರ್ಯ? ಎಸಯ್ಯ, ನೀನು ಮಗು ಅಕಸ್ಮಾತ್ ಬರ್ತೀರ, ಅವನನ್ನು ನಾನು ಹೆಂಗ್ ಬೆಳೆಸ್ತಿದ್ದೆ? ಮಹಾಪುರುಷ ನನ್ನಂಗೆ ಬೆಳೆಸ್ತಿದ್ದೆ. ನಾನು ಎಣ್ಣೆಯಿಂದ ಅಭಿಷೇಕ ಮಾಡ್ತಿದ್ದೆ. ಎಸಯ್ಯ, ನೀನು ಕೊಟ್ಟರೆ ಅಂತ ಹೇಳಿದ್ರೆ ಜಕ್ಕಾರ್ಯ ನೀನೇನು ಅಭಿಷೇಕ ಮಾಡ? ನಾನು ಹೇಳ್ತೇನೆ ಕೆಲಸ, ತಾಯಿ ಗರ್ಭದಲ್ಲಿ ಹುಟ್ಟೋದಕ್ಕೆ ಮುಂಚಿತವಾಗಿ ಅವನು ಮಹಾಪುರುಷನಾಗಿ ಬರ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವರೆಲ್ಲ ಮಾತಾಡ್ತಾರಲ್ಲ, ಅನೈತಿಕ ಮಾಡ, ಅದನ್ನ ಏನ್ ಮಾಡ್ದ ಅದನ್ನ ಮಾಡ್ತಾರೆ ಕೆಲವರು. ಕೆಲವರು ಈಗಿನ ಟೈಮ್ನಲ್ಲಿ ಅದಕ್ಕೆ ಮರಳಾಗ್ತಾರೆ. ಏನೋ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀನಿ ನೋಡಿ, 946 ನನ್ನ ಮೊಬೈಲ್ ನಂಬರ್ ನೀನು ಯಾವ ಹೇಳ, ನನ್ಗೆ ಗೊತ್ತಿಲ್ಲ. ಇನ್ನೂ ಅದು ಹೋಗಿ ನಿನ್ನ ಕೆಲಸ ಹೇಳ್ತೀನಿ ನೋಡು. ನನಗೆ ಗೊತ್ತಿದೆ ಸರ್, ನನ್ನ ಗಾಡಿ ನಂಬರ್ ನನಗೆ ಗೊತ್ತಿದೆ ಸರ್, ನನ್ನ ATM ನಂಬರ್ ಏನು ನಾಗರಾಜಯ್ಯ, ನನ್ನ ATM ನಂಬರ್ ನನಗೆ ಗೊತ್ತಿದೆ. ಅವ್ನು ಹೇಳಿದ್ರೆ ಹಿಂಗೆಲ್ಲ ನಡೀತಾರೆ. ಓಕೆ, ನೀವೇನು ಜಕ್ಕಾರ್ಯ ದೇವರ ಆತ್ಮ, ನೀವೇನ ಅವನಿಗೆ ಅಭಿಷೇಕ ಮಾಡೋದು, ನೀನೇನ ಅವನಿಗೆ ಮಹಾಪುರುಷನಾಗಿ ಮಾಡೋದು? ನಾನು ಹೇಳ್ತೀನಿ ಕೇಳಿಸ್ಕೊ. ಅವನು ಹುಟ್ಟುತ್ತಾನೆ, ಪರಿಶುದ್ಧನಾಗಿ ಹುಟ್ಟುತ್ತಾನೆ, ಅವನು ಹುಟ್ಟುತ್ತಾನೆ, ಅಭಿಷೇಕದಿಂದ ಹುಟ್ಟುತ್ತಾನೆ, ಅವನು ಹುಟ್ಟುತ್ತಾನೆ, ಇಡೀ ದೇಶವೇ ಸಂತೋಷ ಪಡುತ್ತೆ. ಹಲ್ಲೆಲೂಯಾ.
ಲಾಸ್ಟ್ ವಚನ ನನಗೆ ಬೇಕಾಗಿರೋದು. ಒಂದೇ ವಚನದಲ್ಲಿ 3 ಹೆಸರು ಎಲ್ಲಿದೆ ನೋಡಿ. ಯಾವ ವಚನ ಈಗ ಓದಿದೀವಲ್ಲ ಅದ್ರಾಗೆ ಇದೆ. ಅದೊಂದು ಹೋದ್ರೆ ಯಾವ ವಿಷಯ ಗೊತ್ತವ್ರು. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು, ಆದರೆ ನೀನು ಅದನ್ನು ನಂಬದೇ ಓದುವುದರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡದೆ ಮೂರ್ಖನಾಗಿರಲಿಲ್ಲ. 3 ಹೆಸರು ಅಂದ್ರೆ ಅಪ್ಪನ ಮಗ, ಅಪ್ಪನ ಹೆಸರು, ಹೆಂಡತಿ ಹೆಸರು, ಮಗನ ಹೆಸರು ಒಂದೇ ವಚನದಲ್ಲಿದೆ. ಯಾರು ಎಲ್ಲಿದೆ ನೋಡಿ ಪ್ಲೀಸ್. ಓಕೆ, ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ 14ನೇ ವಚನ ಇದೆಯಾ? 17ನೇ ವಚನ ಇಲ್ಲ. 17ದಾಗ ಇದೆಯಾ? ಇಲ್ಲ, ಅದ್ರಾಗಿಲ್ಲ. 13ನೇ ವಚನದಲ್ಲಿದೆ ನೋಡಿ, ಓದ್ರಿ. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ಎಷ್ಟು ಹೆಸರಿದಾವೆ? ಅಪ್ಪನ ಹೆಸರು ಏನು? ಗೊತ್ತಿದೆ ಏನಪ್ಪ, ಪಾಸ್ಟರ್ ಹಿಂಗ್ ಕೇಳ್ತಾರೆ ಸೇವಕರು ಅಂತ ಪ್ಲೀಸ್. ತಂದೆ ಹೆಸರಿದೆ, ತಾಯಿ ಹೆಸರಿದೆ, ಮಗ ಹೆಸರು. ತಂದೆ ಹೆಸರೇನು? ಜಕಾರಿ. ಜಕಾರಿ ಅಂದ್ರೆ ಅರ್ಥ ಏನು? ದೇವರು ದೇವರು ನಿನ್ನನ್ನು ನೆನಪಿನಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಹಲ್ಲೆಲೂಯಾ. ಎಲಿಜಬೆತ್ ಅಂದ್ರೆ ಏನು? ಯಾಕಂದ್ರೆ ನೀವೆಲ್ಲ ಆಮೇಲೆ ತೆಗೆದು ಮೊಬೈಲ್ನಾಗ ಅದ್ರಾಗಿದ್ರಾಗ ನೋಡಿ ಡಿಕ್ಷನರಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ ಏನು ಜಕರಿಯ ಅಂದ್ರೆ ದೇವರು ನಿನ್ನನ್ನ ನೆನಪಿನಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಅರ್ಥ. ಎಲಿಜಬೆತ್ ಅಂದ್ರೆ ದೇವರ ವಾಗ್ದಾನ. ಹಲ್ಲೆಲೂಯಾ. ಎಲ್ಲರಿಗೂ ದೇವರ ವಾಗ್ದಾನ. ಯೋಹಾನನು ಅಂದ್ರೆ ದೇವರ ಕೃಪೆ. ಓಕೆ, ಅದನ್ನು ಬರುತ್ತೆ. ದೇವರ ಕೃಪೆ. ಯೇಸು ಸ್ವಾಮಿ ಅಂದ್ರೆ ನಮಗೆ ಕೃಪೆ. ಹಲ್ಲೆಲೂಯಾ. ಓಕೆ, ಈಗ 3 ಹೆಸರು ಬಂದಿದೆ. ಅದ್ರ ಅರ್ಥ ಪೂರ್ತಿಯಾಗಿ ಓದುವಾಗ ಏನು ಗೊತ್ತಾ? ಜಕರಿಯನಿಗೆ ಇದನ್ನೆಲ್ಲ ದೇವರು ಕೊಡ್ತಾನೆ. ಹೇಗೆ ಕೊಡ್ತಾನಂದ್ರೆ ದೇವರು ಕೊಟ್ಟ ವಾಗ್ದಾನವನ್ನು ನೆನಪಿನಲ್ಲಿ ಇಟ್ಕೊಂಡಿದ್ದಾನೆ. ಆ ವಾಗ್ದಾನವನ್ನು ಹೇಗೆ ಕೊಡ್ತಾನಂದ್ರೆ ಆತನ ಕೃಪೆಯಿಂದ. ಹಲ್ಲೆಲೂಯಾ. ಈಗ ಮುಗಿಸ್ತೇನೆ ನಾನು. ಹೇಗೆ ಕೊಡ್ತಾನೆ? ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾನೆ. ವಾಗ್ದಾನ ಕೊಟ್ಟು ದೇವರ ಸೇವೆಗಾಗಿ ನಮ್ಮನ್ನು ಕರೆದಿದ್ದಾನೆ. ಆ ವಾಗ್ದಾನವನ್ನು ಮರಿಲಿಲ್ಲ. ಅದನ್ನು ಹೇಗೆ ನೆರವೇರಿಸ್ತಾನಂದ್ರೆ ದೇವರ ಕೃಪೆಯಿಂದ ನೆರವೇರಿಸ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲಿಯ ಎಷ್ಟು ಅದ್ಭುತ ಮಾಡಿದ್ದಾನೆ. 7 ಅವನ ಶಿಷ್ಯ 14 ಎಷ್ಟು? ಡಬಲ್ ಎಷ್ಟು ಮಾಡಿದಾನೆ? ನನಗೆ ಯಾರೋ ಸ್ವಲ್ಪ ಮಿಸ್ ಹೊಡಿತಾ ಇದೆ. ಬೇಡ, ಆಯ್ತು, ಇರ್ಲಿ. ಎಷ್ಟು ಮಾಡಿದಾನೆ? ಎಲಿಷ ಎಷ್ಟು ಮಾಡಿದಾನೆ? 14. ಇಲ್ಲ, ದಯವಿಟ್ಟು ನಾನು ಕನ್ಫ್ಯೂಸ್ ಆಗ. ನನ್ನ ಪ್ರಕಾರ 8 ಮಾಡಿದಾನೆ. ಎಲಿಯ ಎಷ್ಟು? 8. ಆಮೇಲೆ ಓದ್ಕೊಡು. ನನ್ ಸರಿ ಇದ್ರೆ ನಿಮ್ಗೆ ಹೇಳ್ತೀನಿ, ನಿನ್ ಸರಿ ಇದ್ರೆ ಆಮೇಲೆ ನನಗೆ ಹೇಳ್ತೀನಿ. ಏನ್ ತಪ್ಪಿಲ್ಲ. ನನ್ನ ಪ್ರಕಾರ 8 ಮಾಡಿದಾನೆ. ಹೇಳಿ ಎಷ್ಟು? ಎಲಿಷ ಎಷ್ಟು ಮಾಡ್ಬೇಕು? 16 ಮಾಡ್ಬೇಕು. ಆದ್ರೆ ಆಗಿದ್ದ ಎಷ್ಟು ಗೊತ್ತಾ? 15 ಮಾಡಿ ಸತ್ತೋದ. ಏನದ? ಸತ್ತೋದ. 16ನೇ ಅದ್ಭುತವನ್ನ, ದೇವರು ಕೊಟ್ಟ ವಾಗ್ದಾನವನ್ನ, ಡಬಲ್ ಆದ ಆಶೀರ್ವಾದವನ್ನು ಮರಿಲಿಲ್ಲ. ಎಲ್ಲಾಯ್ತು ಅದ್ಭುತ? ಅವನು ಸತ್ತು ಅಲ್ಲಿ ಸಮಾಧಿಯಲ್ಲಿ ಇದ್ರೂ ಕೂಡ ಒಂದು ಹಣವನ್ನು ಹೊತ್ತುಕೊಂಡು ಬಂದು ಅಲ್ಲಿ ಬಿಸಾಡದಾಗ ಅವನು ಎಲುಬೇನಾಯ್ತಂತೆ, ಟಚ್ ಆಗಿ ಅವನು ಸತ್ತವನ ಎದ್ದು ನಿಂತ್ಕೊಂಡ. 16ನೇ ಅದ್ಭುತವನ್ನು ಮಾಡ್ದ. ಹಲ್ಲೆಲೂಯಾ. ಎಲ್ಲ ಮಾತಾಡ್ಕೊಂಡಿರ್ಬೋದು, ಮುಗ್ದಾಯ್ತು, ಎಲ್ಲ ಸುಳ್ಳಾಯ್ತು. ಎಲಿಷ ಹತ್ತಾರು ಮಾಡಕ್ ಆಗಿಲ್ಲ. 15 ದೇವರ ವಾಗ್ದಾನ ಸುಳ್ಳಾಯ್ತು. ಸುಳ್ಳಾಗಿಲ್ಲ. ಸತ್ರು ಕೂಡ ಅದು ಸುಳ್ಳಾಗೋದಿಲ್ಲ. ಹಲ್ಲೆಲೂಯಾ. ನನ್ನ ನಿಮ್ಮ ಜೀವನದಲ್ಲಿ ಪ್ರೀತಿಯ ದೇವರ ಸೇವಕರೇ, ಇವತ್ತು ಯಾರ್ಯಾರು ವಾಕ್ಯ ಕೇಳಿಸ್ಕೊಳ್ಳೋದಕ್ಕಾಗಿ ಬಂದಿದ್ದೀರೋ, ನಾವು ಒಗ್ಗಟ್ಟಾಗಿ ನಾವು ಪ್ರಾರ್ಥನೆ ಮಾಡುವಾಗ ತಾಳ್ಮೆಯಿಂದ ಕಾದುಕೊಂಡಿರ್ರಿ. ಸಡನ್ ಆದ ಅದ್ಭುತ ನನ್ನ ನಿನ್ನ ಸೇವೆಯಲ್ಲಿ ನಡೆಯೋದಕ್ಕೆ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಕಾಶದಿಂದ ಮಳೆಯನ್ನ ಬಿದ್ದು ಭೂಮಿಯನ್ನ ತೋಯಿಸಿ ಅದನ್ನು ಬೆಳೆಸಿ ಫಲವತ್ತಾಗಿ ಮಾಡದೆ ವಾಪಸ್ ತಿರುಗಿ ಹಂಗೆ ಹೋಗೋದಿಲ್ಲವೋ? ದೇವರ ವಾಗ್ದಾನವನ್ನ ನಿನ್ನ ಜೀವನದಲ್ಲಿ ಫಲಿಸದ ಹೊರತು ಅದು ವಾಪಸ್ ಹೋಗೋದೇ ಇಲ್ಲ. ತಡವಾಗಬಹುದಷ್ಟೇ.
ಲೇಟ್ ಆಗ್ಬೋದಷ್ಟೇ. ಜನ ಏನಾದ್ರೂ ಮಾತಾಡ್ಕೊಳ್ಳಿ, ನನ್ನ ದೇವರು ನನ್ನನ್ನ, ನನ್ನ ಕುಟುಂಬವನ್ನ, ನನ್ನ ಸೇವೆಯನ್ನ ಅವರು ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದಾರೆ. ಆ ಜ್ಞಾಪಕದಲ್ಲಿ ಇಟ್ಟುಕೊಂಡ ವಾಗ್ದಾನವನ್ನ ಅವರ ಕೃಪೆಯಿಂದ ನೆರವೇರಿಸುವುದಕ್ಕೆ ಶಕ್ತರಾಗಿದ್ದಾರೆ. ಅಲ್ಲೇಲೂಯಾ. ಎಲ್ಲರೂ